Good morning, guys. So today topic 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 number one: hammer and noted hammer candle sticks. So today topic ಏನಂದ್ರೆ ಹ್ಯಾಮರು ಮತ್ತೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ಸ್. ಸೊ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಏನಾಗುತ್ತೆ, ಫಸ್ಟ್ ಮಾರ್ಕೆಟ್ದಲ್ಲಿ ಒಂದು ನೋಟ್ ಮಾಡ್ಕೊಡ್ರಿ, ಇದು ಟ್ರೆಂಡ್ ಪಾಸಿಟಿವ್ ಇದ್ದಾಗ ಅಷ್ಟೇ ಇದನ್ನ ಯೂಸ್ ಮಾಡ್ಬೇಕು. ಸೊ ನಾವು ಏನ್ ಮಾಡಿದ್ವಿ ಫಸ್ಟ್ ಟಾಪಿಕ್ ದಲ್ಲಿ, ಮೀನ್ಸ್ ಫಸ್ಟ್ ನಾನು ಅಪ್ಲೋಡ್ ಮಾಡಿದ್ನಲ್ಲ ಆ ವಿಡಿಯೋ, ಅದರಲ್ಲಿ ನಾನು ಮಾರುಬೋಜು ಬಗ್ಗೆ ಮಾತಾಡಿದ್ದೆ. ಓಕೆ, ಬುಲಿಶ್ ಮಾರುಬೋಜು, ಬೆರಿಶ್ ಮಾರುಬೋಜು, ಕ್ಯಾಂಡಲ್. ಓಕೆ, ಏನಾಗುತ್ತೆ ಈಗ, ಏನಾಗಿದೆ ನಮ್ದು ಈ ಕ್ಯಾಂಡಲ್ ಬಂದಿದೆ. ಸೊ ಇದು ಪ್ರೀವಿಯಸ್ ಡೇ ಹೈನು ಬ್ರೇಕ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಇದರಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಈ ತರ ಬರುತ್ತೆ ನಿಮಗೆ. ಓಕೆ, ಇದು ಕ್ಯಾಂಡಲ್ ಮೇ ಬಿ ರೆಡ್ ಇರ್ಬೋದು ಅಥವಾ ಗ್ರೀನ್ ಇರ್ಬೋದು. ಸೊ ಈ ತರ ಬಂದ ಕ್ಯಾಂಡಲ್, ಇದನ್ನ ಯೂಸಲಿ ನೀವು ಶೂಟಿಂಗ್ ಸ್ಟಾರ್ ಅಂತ ಅನ್ಕೋಬೇಡಿ. ಇದೇನಿದ್ರು ಮಾರುಬೋಜು ಕ್ಯಾಂಡಲ್ ಮೇಲ್ಗಡೆಯಿಂದ ಬಂದಿದೆ. ಸೊ ಇದು ಇನ್ವರ್ಟೆಡ್ ಹ್ಯಾಮರ್. ಈ ಇನ್ವರ್ಟೆಡ್ ಹ್ಯಾಮರ್ ದಲ್ಲಿ ಈ ಕ್ಯಾಂಡಲ್ ಸೈಕಾಲಜಿ ಏನಂತಂದ್ರೆ, ಇಲ್ಲಿಂದ ಏನ್ ಬೈ ಮಾಡಿರ್ತಾರಲ್ಲ, ಯೂಸಲಿ ಇಲ್ಲಿ ಮಟ್ಟ ಪುಷ್ ಮಾಡಿರ್ತಾರೆ. ಇಲ್ಲಿ ಯಾರೋ ಸೆಲ್ಲರ್ ಕುಂತಿರ್ತಾರೆ, ಒಬ್ರು ಟ್ರೆಂಡ್ ಪಾಸಿಟಿವ್ ಇರುತ್ತೆ, ಯಾರೋ ಲಾಸ್ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಇಲ್ಲಿ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಸೆಲ್ಲಿಂಗ್ ಮಾಡಿರೋದು ಸೆಲ್ಲಿಂಗ್ ಮಾಡೋ ಸಲುವಾಗಿನೇ ಕ್ಯಾಂಡಲ್ ಏನಾಗುತ್ತೆ, ಬಾಡಿ ಈ ತರ ಹೋಗಿರುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ಪ್ರೆಷರ್ಗೆ ಸೊ ಈ ಟೈಪ್ ಬಂದು ಕ್ಲೋಸ್ ಆಗುತ್ತೆ ಮಾರ್ಕೆಟ್. ಏನಾಯ್ತೆ, ಬಾಡಿ ಕ್ಲೋಸ್ ಆಗಿರೋದಿಲ್ಲ. ಈ ಬಾಡಿ ಮೇಲ್ಗಡೆ ನೀವು ಏನಾದ್ರೂ ಇದು ಸಪೋಸ್ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ಎಲ್ಲಿ ಕೆಳಗೆ ಬರ್ತಲ್ಲ, ಬರಕ್ ಬಿಡ್ರಿ ಅದನ್ನ. ಓಕೆ, ಒನ್ಸ್ ಇಟ್ ಬ್ರೇಕ್ ಬಾಡಿ, ಯು ಟೇಕ್ ಅ ಎಂಟ್ರಿ. ಓಕೆ, ಅವಾಗ ಏನಾಗುತ್ತೆ, ನೀವು ಇದು ಸ್ಟಾಪ್ ಲಾಸ್ ಇಲ್ಲಿ ಕೆಳಗಡೆ ಇಟ್ಕೊಂಡು ನೀವು ಇಲ್ಲಿ ಮೇಲ್ಗಡೆ ಟಾರ್ಗೆಟ್ ಮಾಡ ತಗೋಬಹುದು. ಇದು ಸ್ಕ್ಯಾಲ್ಪಿಂಗ್ ಮಾಡ್ಬೋದು ಇದನ್ನ, ಇದೊಂಥರ. ಓಕೆ, ಸೊ ಏನಾಗುತ್ತೆ, ಇಲ್ಲಿ ಏನ್ ಸೈಕಾಲಜಿ ಇಲ್ಲ ಇದೆ ಈ ಕ್ಯಾಂಡಲ್ದ, ಇಲ್ಲಿ ಯಾರು ಬೈಯಿಂಗ್ ಮಿಸ್ ಆಗಿರ್ತದಲ್ಲ, ಇವರು ಇಲ್ಲಿ ಎಂಟ್ರಿ ಹಾಕಾರ. ಎಷ್ಟು ತಗೋತಾರೆ ಸ್ಟಾಪ್ ಲಾಸ್, ಸಪೋಸ್ ಇಷ್ಟ ಅದಂತ ತಿಳ್ಕೊಂಡು 33 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ನಿಮ್ಮ ಹತ್ರ, ಬಟ್ ಅಗೇನೆಸ್ಟ್ ಟಾರ್ಗೆಟ್ ಎಷ್ಟಿದೆ, 160. ಸೊ ಇದು ಜಸ್ಟ್ ನಾನು ಡ್ರಾ ಮಾಡ್ತಿದ್ದೀನಿ, ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳಿ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಪ್ರೀವಿಯಸ್ ಕ್ಯಾಂಡಲ್ಸ್ ಎಲ್ಲಾನು ಚೆಕ್ ಮಾಡ್ಕೊಂಡು, ಬಟ್ ಇದು ಪ್ರೀವಿಯಸ್ ಡೇ ಹೈ ಬ್ರೇಕ್ ಇದಾಗ ಅಷ್ಟೇ ಮಾಡ್ಬೇಕು ಇದನ್ನು. ನೀವು ಎಲ್ಲಿ ಯೂಸಲಿ ಕ್ಯಾಂಡಲ್ ಎಲ್ಲ ಮಾಡಬಾರ್ದು ಇದನ್ನು. ರೂಲ್ ನಂಬರ್ 1. ಓಕೆ, ಚೆಕ್ ಮಾಡ್ಕೊಳ್ರಿ. ನಿಮ್ದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅರ್ಥ ಆಗಿದೆ ನಂಗೆ ಕಮೆಂಟ್ ಮಾಡ್ರಿ. ಓಕೆ, ನನಗೆ ಇದರಲ್ಲಿ ಮತ್ತೇನು ಆಡ್ ಮಾಡ್ಬೇಕಲ್ಲ, ನಾನು ಅಡಿಷನಲ್ ಮಾಡ್ಕೊಡ್ತೀನಿ. ಓಕೆ, ಇದೇನಾಯ್ತು, ಫಸ್ಟ್ ಇನ್ವರ್ಟೆಡ್ ಹ್ಯಾಮರ್ ಆಯ್ತು. ಈಗ ನೆಕ್ಸ್ಟ್ ಬರೋದೇನ ಹ್ಯಾಮರ್. ಸೊ ಈ ತರ ಕ್ಯಾಂಡಲ್ ಇರುತ್ತೆ. ಏನಾಗುತ್ತೆ, ಮಾರ್ಕೆಟ್ ಇಲ್ಲಾಗಿ ಚೋಟ ಕ್ಯಾಂಡಲ್ ಆಗಿರುತ್ತೆ ಇಲ್ಲಿ, ಹ್ಯಾಮರ್ ಟೈಪ್. ಓಕೆ, ನೆಕ್ಸ್ಟ್ ಒಂದು ಬಿಗ್ ಕ್ಯಾಂಡಲ್ ಆಗುತ್ತೆ. ಇಲ್ಲೇನ್ ಕೆಳಗಡೆ ಮತ್ತೆ ಬರ್ತಲ್ಲ ಮಾರ್ಕೆಟ್ ಮೂಮೆಂಟಮ್ ಆಗಿ ಈ ತರ.
ಸೊ ಈ ಟೈಮ್ದಲ್ಲಿ ನೀವು ಏನಾದರೂ ಹ್ಯಾಮರ್ ಬಂತಂದ್ರೆ ಸೊ ನೀವು ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬಹುದು. ನಿಮ್ಗೆ ಎರಡು ರೆಫರೆನ್ಸ್ ಸಿಗುತ್ತೆ. ಒಂದು ಇದೇನು ಇನ್ಸೈಡ್ ಕ್ಯಾಂಡಲ್ ಇರುತ್ತಲ್ಲ ಅದು ಪ್ಲಸ್ 15 ಮಿನಿಟ್ಸ್ ಬ್ರೇಕ್ಔಟ್ ಹೈ. ಸೊ ಇದು ಬ್ರೇಕ್ಔಟ್ ಆಯ್ತು, ರಿಟೆಸ್ಟ್ ಆಗಿ ಫಸ್ಟ್ ಟಾರ್ಗೆಟ್ ಏನಿದೆ ನಿಮ್ದು ಏನು ಪ್ರೀವಿಯಸ್ ಹೈ ಇರುತ್ತಲ್ಲ ಯೂಸಲಿ ಅದೇ ಫಸ್ಟ್ ಟಾರ್ಗೆಟ್ ಇರುತ್ತೆ. ಓಕೆ, ಸೊ ಏನ್ ಇನ್ಸೈಡ್ ಆಗತ್ತಲ್ಲ ವೇಟ್ ಮಾಡ್ರಿ. ಪ್ರೀವಿಯಸ್ ಡೇ ಅಬೌಟ್ ಟ್ರೇಡ್ ಆಗ್ತಿದ್ರೆ ನೀವು ಯೂಸಲಿ 5 ಮಿನಿಟ್ಸ್ ಅಬೌಟ್ ನೀವು ಟ್ರೇಡ್ ತಗೋಬಹುದು. ಓಕೆ, ಇದರಲ್ಲಿ ಮತ್ತೆ ಸ್ವಲ್ಪ ಸಮ್ ಕಂಡೀಷನ್ ಬರುತ್ತೆ, ಅದು ಫ್ಯೂಚರ್ದಲ್ಲಿ ನಿಮ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೈ ಆಗಿ ಯಾವಾಗ ಲೋ ಬರ್ತಲ್ಲ ಈ ತರ ಹ್ಯಾಮರ್ ಆದ್ರೆ ನೀವು ಎಂಟ್ರಿ ತಗೋಬಹುದು. ಸೊ ಸೇಮ್ ವೇ ನಿಮ್ಗೆ ಇನ್ನೊಂದು ಕ್ಯಾಂಡಲ್ ಬರುತ್ತೆ. ಈ ವಿಡಿಯೋದಲ್ಲಿ ಇದು ಟಾಪಿಕ್ 2. ಇದು ಬಂದ್ಬಿಟ್ಟು ಹ್ಯಾಂಗಿಂಗ್ ಮ್ಯಾನ್ ಅಂಡ್ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್. ಓಕೆ, ಇದು ಇವು ಕ್ಯಾಂಡಲ್ಸ್ ಏನಿದಾವಲ್ಲ ಯಾವಾಗಲೂ ಡೌನ್ ಟ್ರೆಂಡ್ ಅಲ್ಲಿ ಅಷ್ಟೇ ಯೂಸ್ ಮಾಡೋಕೆ ಇದನ್ನ. ಓಕೆ, ಡೌನ್ ಟ್ರೆಂಡ್ ಹೆಂಗ್ ಅಂತಂದ್ರೆ ಲಾಸ್ಟ್ ಅಟ್ಲೀಸ್ಟ್ 2 ಡೇಸ್ ಲೋ ಬ್ರೇಕ್ ಇರ್ಬೇಕು ಹೈ ಇಂದ. ಇವಾಗ ಸಪೋಸ್ ಪ್ರೀವಿಯಸ್ ಡೇ ಲೋ ಇದೆ, ಓಕೆ, ಇವತ್ತು ಲೋ ಆದ್ರೆ ನೀವು ಇದನ್ನ ಟ್ರೇಡ್ ಮಾಡಬಹುದು. ಯೂಸಲಿ ಇದ್ರ ಪ್ರೊಬಾಬಿಲಿಟಿ ಯಾವಾಗ ಜಾಸ್ತಿ ಇರ್ತಂದ್ರೆ ಮಾರ್ನಿಂಗ್ 9:30 ಆದ್ಮೇಲೆ 9:45 ಆದ್ಮೇಲೆ ಈ ಕ್ಯಾಂಡಲ್ಸ್ ಎಲ್ಲ ಜಾಸ್ತಿ ಬರ್ತಾವೆ ಯೂಸಲಿ ಮಾರ್ಕೆಟ್ದಾಗ. ಸೊ ನೀವು ಚೆಕ್ ಮಾಡ್ರಿ 9:45 ಎಷ್ಟು ಕ್ಯಾಂಡಲ್ಸ್ ಇವತ್ತು ಬಂದಿದ್ದಾವ ಅಂತ ಹೇಳಿ. ಓಕೆ, ಇದ್ರ ನೆಕ್ಸ್ಟ್ ಅಪ್ಡೇಟ್ ಏನಿದೆಲ್ಲ ನೀವು ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ನಂಗೊಂದು ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಮತ್ತೆ ನಿಮ್ಗೆ ಏನು ಆಡ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಮತ್ತೆ. ಓಕೆ, ಇದು ಎಲ್ಲ ಈ ಕ್ಯಾಂಡಲ್ ಇಂದ ಯೂಸಲಿ ಡೌನ್ ಟ್ರೆಂಡ್ ಅಲ್ಲಿ ಮಾಡ್ಬೇಕು. ಸೊ ಸೇಮ್ ಫಸ್ಟ್ ಏನಿತ್ತಲ್ಲ ನಮ್ಮ ಬೇಸಿಕ್ ಕ್ಯಾಂಡಲ್, ಇದು ಬೇರಿಶ್ ಮಾರು ಬೋಜು ಕ್ಯಾಂಡಲ್ ಅಂತ ಅನ್ಕೊಳ್ಳೋಣ. ಓಕೆ, ಡೌನ್ ಟ್ರೆಂಡ್ ಅಲ್ಲಿ ಯೂಸ್ ಮಾಡೋಕಿದ್ದೇನೆ. ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ, ಇದು ಪ್ರೀವಿಯಸ್ ಡೇ ಇಲ್ಲಿ ಹೈ ಲೋ ಇರುತ್ತೆ. ಸೊ ಇದು ಬ್ರೇಕ್ ಆಗಿನಂತ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಕ್ಯಾಂಡಲ್ ಯೂಸಲಿ ಇಲ್ಲಿ ಎಂಟ್ರಿ ತಗೊಂಡ್ಬಿಡ್ತಾರೆ ಎಲ್ಲರೂ. ಈ 15 ಮಿನಿಟ್ಸ್ ಬ್ರೇಕ್ ಆಗೋಣ, ಇದು 15 ಮಿನಿಟ್ಸ್ ಕ್ಯಾಂಡಲ್ ಅಂತ ಅನ್ಕೋಣ. ಇದು ಬ್ರೇಕ್ ಆದ ತಕ್ಷಣ ಏನ್ ಮಾಡ್ತಾರೆ, ಇಲ್ಲಿ ಎಂಟ್ರಿ ತಗೋತಾರೆ. ಬಟ್ ಕ್ಯಾಂಡಲ್ ಏನಾಗುತ್ತೆ, ಇಲ್ಲಿ ಮಟ್ಟ ಕೆಳಗಡೆ ಬಂದು ಲಾಸ್ಟ್ ಒಂದು 3-4 ಮಿನಿಟ್ದಲ್ಲಿ ರಿವರ್ಸ್ ಆಗ್ಬಿಡುತ್ತೆ ಈ ತರ. ಇಲ್ಲಿ ಏನ್ ಮಾಡ್ತಾರೆ, ಹೊಳ್ ಬೈಯಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಈ ಕ್ಯಾಂಡಲ್ದಲ್ಲಿ. ಅಂದ್ರೆ ಇಲ್ಲಿಂದ ಇಷ್ಟು ರಿವರ್ಸ್ ಆಗಿದೆ ಮಾರ್ಕೆಟ್ದಲ್ಲಿ. ಸೊ ಹಂಗಾಗಿ ಏನ್ ಮಾಡ್ತಾರೆ, ಯಾರು ಇನಿಷಿಯಲಿ ನ್ಯೂ ಟ್ರೇಡರ್ ಅಥವಾ ಈಗ ಇನಿಷಿಯಲಿ ಮಾರ್ಕೆಟ್ದಲ್ಲಿ ಯಾರು ಎಂಟ್ರಿ ಆಗಿರೋದಲ್ಲ ಅವ್ರು ಬೈಯಿಂಗ್ ಚಾಲೂ ಮಾಡ್ತಾರೆ. ಒನ್ಸ್ ಅವ್ರು ಬೈಯಿಂಗ್ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ದಲ್ಲಿ ಅಗೇನ್ ಏನಾಗುತ್ತೆ, ಈ ಲೋ ಬಂದ್ರೆ ನಾವು ಎಂಟ್ರಿ ತಗೋಬಹುದು ಇಮಿಡಿಯೇಟ್ಲಿ ಈ ಟಾರ್ಗೆಟ್ ಇಟ್ಕೊಂಡು. ರೆಡ್ ಕ್ಯಾಂಡಲ್ ಸೀದಾ ಹಿಂಗೆ ಬರುತ್ತೆ, ರೆಡ್ ಕ್ಯಾಂಡಲ್ ಒಂದು. ಅವಾಗ ನೀವು ಇದು ಸ್ಟಾಪ್ ಲಾಸ್ ಏನಿದೆಲ್ಲ ನೀವು ಹೈ ಇಟ್ಕೋಬಹುದು. ಓಕೆ, ಸೇಮ್ ಕಂಡೀಷನ್ ಇರುತ್ತೆ. ಇಲ್ಲಾದ್ರೂ ಇದೇನ್ ಜೋನ್ ಇರುತ್ತಲ್ಲ ಪೂರಾ ನಿಮ್ಗೆ ಆಗಳ ಹೇಳಿದ್ನಲ್ಲ ಇನ್ವರ್ಟೆಡ್ ಹ್ಯಾಮರ್ದಲ್ಲಿ. ಸೊ ಇದು ಜೋನು ನಿಮ್ಗೆ ಸಪೋರ್ಟ್ ವರ್ಕ್ ಲೈಕ್ ಸೊ ಇದು ರೆಸಿಸ್ಟೆಂಟ್ ಆಗಿ ನಿಮ್ಗೆ ವರ್ಕ್ ಮಾಡುತ್ತೆ ಈ ಪೂರ. ಓಕೆ, ಸಪೋಸ್ ಮಾರ್ಕೆಟ್ ಇಲ್ಲಿ ಎಲ್ಲಾದ್ರೂ ಕೆಳಗಡೆ ಬಂತಂತ ಅನ್ಕೊಳ್ಳೋಣ ಈ ತರ. ಸೊ ಈ ತರ ಕ್ಯಾಂಡಲ್ ಬಂತ, ನೆಕ್ಸ್ಟ್ ಏನ್ ಕ್ಯಾಂಡಲ್ ಏನಾದ್ರೂ ಇಲ್ಲಿ ಹೋಗಿ ಅಥವಾ ಒಂದ್ 2-3 ಗ್ರೀನ್ ಕ್ಯಾಂಡಲ್ದಲ್ಲಿ ಈ ತರ ಹೋಗಿ ಇಲ್ಲೊಂದ್ ಏನಾದ್ರೂ ಕ್ಯಾಂಡಲ್ ಆಯ್ತು ಅಂತ ತಿಳ್ಕೊಳ್ಳೋಣ ಈ ಏರಿಯಾ ಪೂರ. ಓಕೆ, ಇನ್ವರ್ಟೆಡ್ ಹ್ಯಾಮರ್ ಇದೇನಿದ್ರೆ ಅದ್ರ ಅಪೋಸಿಟ್ ಇರೋದೆ
ಶೂಟಿಂಗ್ ಸ್ಟಾರ್ ಇದು ಡೌನ್ ಟ್ರೆಂಡ್ ಅಲ್ಲಿ ಬರುತ್ತೆ. ಶೂಟಿಂಗ್ ಸ್ಟಾರ್. ಸೊ ನೀವು ಅವಾಗ ಇದೇನ್ ಲೋ ಬ್ರೇಕ್ ಆಗುತ್ತಲ್ಲ, ಇದು ನಿಮ್ದು ಎಂಟ್ರಿ ಪಾಯಿಂಟ್. ಇದೇನ್ ಲಾಸ್ಟ್ ಲೋ ಇರ್ತಲ್ಲ, ಇದು ನಿಮ್ ಟಾರ್ಗೆಟ್. ಸರ್ ಈ ತರ ಕ್ಯಾಂಡಲ್ ಸಾಕಷ್ಟು ಬಂದಿದೆ ಮಾರ್ಕೆಟ್ ಅಲ್ಲಿ. ಈಗ ಒಂದು ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸ್ಟಾಕ್ಸ್ ಯಾವುದೇ ನೀವು ಚೆಕ್ ಮಾಡಿದ್ರು ಈ ತರ ಕ್ಯಾಂಡಲ್ ಇದೆ. 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ನೋಡ್ಬೇಡಿ ಒಟ್ಟ. ಓಕೆ, ಯೂಸಲಿ ಇದು ಟೈಮ್ ಏನ್ ಸ್ಪೆಂಡ್ ಮಾಡ್ತಾ ಕ್ಲೋಸಿಂಗ್ ಅವರ್ದಾಗ ಬಂದ್ರೆ ಇದು ಭಾರಿ ಫ್ಯಾಂಟಾಸ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಸೊ ಮಾರ್ಕೆಟ್ದಲ್ಲಿ ಸೈಕಾಲಜಿ ಇರೋದು ಹಿಂಗೆ. ನಾವು ಡೇ ಬೈ ಸ್ಟೆಪ್ ಹಿಂಗೆ ಕಲಿಬೇಕು ಮಾರ್ಕೆಟ್ದಲ್ಲಿ. ಒನ್ ಡೇ ಎಲ್ಲ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಆದ್ಮೇಲೆ, ನಮ್ದು ಆ ಸೈಕಾಲಜಿಗೆ ಸೆಟ್ ಆದ್ಮೇಲೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಇವತ್ತಿನ ಕ್ಲಾಸ್ ಏನ್ ಬೇಸಿಕ್ ಇದೆ. ಓಕೆ, ನಿಮ್ಗ ಇದ್ರ ಬಗ್ಗೆ ಏನ್ ಅನ್ಸಿದೆ ಅದ್ರ ಬಗ್ಗೆ ಒಂದು ನನಗೆ ತಿಳಿಸಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಫಾಲೋ ಮಾಡಿ ನನ್ನ ಪೇಜ್ ನಿಮ್ಗೆ ಇಷ್ಟ ಆದ್ರೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.